ಎಲ್ಲರಿಗೂ ನಮಸ್ಕಾರ. ಇವತ್ತು ಹೀರೆಕಾಯಿ ತುಂಬಗಾಯಿ ಹೆಂಗೆ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಭಾರಿ ಮಸ್ತ್ ಆಕತಿ, ಅದೊಂಥರ ಟೇಸ್ಟ್ ಇರ್ತೈತಿ. ಈಗ ಹೀರೆಕಾಯಿ ಒಂದು ಅರ್ಧ kg ಅಷ್ಟು ತೊಗೊಂಡನೆ. ನಾನು ಬೆಳ್ಳುಳ್ಳಿ ತೊಗೊಂಡೈತೆ ಅದಕ್ಕೆ, ಆಮೇಲೆ ಹಸಿ ಶೇಂಗಾ ಇರ್ತಾವಲ್ರಿ ಅವನ್ನ ತೊಗೊಂಡು, ಮತ್ತು ಹಸಿ ಕೊಬ್ಬರಿ, ಇದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ದು ಒಂದು ಸ್ವಲ್ಪ ಬೇಕಾಗ್ತಾವ್ರಿ, ಮತ್ತು ಇದು ಎಳ್ಳು ಬೇಕಾಗ್ತಾವೆ. ಎಳ್ಳು ಇದ್ದಿದ್ದು ಕರಿಬೇವು ತೊಗೊಂಡು, ಮತ್ತು ಜೀರಿಗೆ ತೊಗೊಂಡೈತಿ. ಇಲ್ಲಿ ಜೀರಿಗೆ, ಕರಿಬೇವು, ಉಪ್ಪು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಕತಿ. ಇದು ಒಂದು ಸ್ವಲ್ಪ ದಪ್ಪಗೆ ಹೆಚ್ಚಿದ್ದು ಈರುಳ್ಳಿನೂ ತೊಗೊಂಡೇನಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ತೊಗೊಂಡೈತಿ. ಹಸಿ ಮೆಣಸಿನ್ಕಾಯಿ ಇವೆಲ್ಲ ಇದನ್ನು ಕಟ್ ಮಾಡಿ ಇಟ್ಕೋಬೇಕಾಗ್ತೈತಿ. ಈಗ ಸಾಸಿವೆನೂ ತೊಗೊಂಡೈತಿ ಅದಕ್ಕೆ ಹಾಕಕತ್ತೇಳಿ. ಆಮೇಲೆ ಅದ್ರದ್ದು ಪೌಡ್ರನ್ನು ಹಿಂಗೆ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಎಳ್ಳು ತೊಗೊಂಡು ಎಳ್ಳನ್ನು ಹುರ್ಕೋಬೇಕು. ಈಗ ಎಳ್ಳು ಮತ್ತು ಇದು ಹಸಿ ಕೊಬ್ಬರಿನೂ ತೊಗೊಂಡೈತಿ. ಆಮೇಲೆ ಈರುಳ್ಳಿ ದಪ್ಪಗೆ ಹೆಚ್ಚಿದ್ದು, ಸಣ್ಣಕ್ಕೆ ಹೆಚ್ಚಿದ್ದು ಈರುಳ್ಳಿ ಎಲ್ಲ ತೊಗೊಂಡೈತೆ. ಆಮೇಲೆ ಈಗ ಎಳ್ಳು ಏನೈತೆ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಎಳ್ಳು ಘಮ ಬರುತ್ತನ ಹುರಿಬೇಕು, ಅವು ಸಿಡಿಬೇಕು. ಆಮೇಲೆ ಶೇಂಗಾ ಒಂದು ಸ್ವಲ್ಪ ಹುರ್ಕೋಬೇಕಾಗ್ತೈತಿ. ಶೇಂಗಾ ಎಳ್ಳು ಹುರಿದು ಆಮೇಲೆ ಇದಕ್ಕೆ ಒಗ್ಗರಣೆಗೆ ಇದನ್ನು ಮೆಣಸು ಹಾಕೋಬೇಕು. ಒಂದು ಸ್ವಲ್ಪ ಇದು ಮಸಾಲೆಗೆ ಮೆಣಸು, ಹಸಿ ಮೆಣಸಿನ್ಕಾಯಿ ಹಾಕೋಬೇಕ್ರಿ. ಅದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ಹೀಗೆಲ್ಲ ಆಗ್ಬೇಕು ನೋಡಿರಿ. ಅವು ಮೆಣಸು, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಹಾಕ್ಕೊಳಕ್ತಾನೆ ದಪ್ಪಗೆ ಹೆಚ್ಚಿದ್ದು. ಆಮೇಲೆ ಇದ್ರ ಹಸಿ ಕೊಬ್ಬರಿ ಹಾಕ್ಕೊಂಡು ಮಸಾಲೆ ಮಾಡ್ಕೊಳಕ್ತೈತಿ. ಈಗ ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ಅವು ಮೆಣಸು, ಜೀರಿಗೆ ಇವೆಲ್ಲ ಹಾಕ್ಕೊಂಡು ಈಗ ಇದನ್ನು ಮಾಡ್ಕೊಳಕ್ತೈತಿ, ಇದ್ರ ಮಸಾಲೆ. ಆಮೇಲೆ ಈ ಹೀರೆಕಾಯಿ ಎಲ್ಲ ತೊಳೆದಿಟ್ಕೊಂಡಿದ್ದನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ಟೇಸ್ಟ್ ನೋಡ್ಬೇಕ್ರಿ. ಯಾಕಂದ್ರೆ ವಿಷ ಬರಾಕತ್ತಾವ ಹೀರೆಕಾಯಿ, ಅದಕ್ಕೆ ನಾವೆಲ್ಲ ಟೇಸ್ಟ್ ನೋಡಿ ಮಾಡ್ತೀವಿ. ಇದೆಲ್ಲ ಕಟ್ ಮಾಡ್ಕೊಂಡು ನಾ ಎಲ್ಲ ಮೊದಲು ಟೇಸ್ಟ್ ನೋಡ್ಕೊಳಕ್ತಾನೆ. ಅದೇನು ಕಹಿ ಇರಲಿಲ್ಲ ಅಂದ್ರೆ ಅದನ್ನ ತೊಗೊಂಡು ಮಾಡಿದ್ರೆ ಪಲ್ಯ ಟೇಸ್ಟ್ ಆಗುತ್ತೆ. ಅದಕ್ಕೆ ಈಗ ಒಂದು ಮಾತ್ರ ಕಹಿ ಐತಿ ಇದ್ರೊಳಗೆ, ಅದನ್ನು ವೇಸ್ಟ್ ಅಂಥೇಳಿ ತೆಗೆದುಬಿಡ್ತೀನಿ. ಅದಕ್ಕೆ ಈಗ ಏನು ಮಾಡೋದು, ಇವನ್ನೆಲ್ಲ ಸಿಪ್ಪೆಯನ್ನು ತೆಗೆದು ನಾನು ಚಟ್ನಿಗೆ ಅಂಥೇಳಿ ಇಟ್ಕೋತೀನಿ, ಹೀರೆಕಾಯಿ ಚಟ್ನಿಗೆ. ಅದಕ್ಕೆ ಸಿಪ್ಪೆ ಎಲ್ಲ ತಗೊಳ್ಬೇಕು, ಸ್ವಲ್ಪ ಸಿಪ್ಪೆ ತಗೋಬೇಕು. ಆಮೇಲೆ ಅವ ಭಾಳ ದೊಡ್ಡದಾಗಿ ಸಿಪ್ಪೆ ತಗೊಳಕ್ಕೆ ಬರ್ತೈತಿ. ಈಗ ಸಾಧಾರಣ ಸಿಪ್ಪೆ ಮೇಲಿಂದೆಲ್ಲ ಕವರ್ ತಗೊಳಕ್ತೈತಿ. ಆಮೇಲೆ ಇದೆಲ್ಲ ವೇಸ್ಟ್ ಅಂತೇಳಿ ತೆಗೆದ್ಬಿಟ್ಟು ಈಗ ಚಟ್ನಿಗೂ ಬೇರೆದು ಇದದ್ದೆಲ್ಲ ಹೆಚ್ಚಿದ್ದು ಬರ್ತೈತಲ್ರಿ ಮ್ಯಾಲಿಂದು, ಅದನ್ನೆಲ್ಲ ಈ ಪಾರ್ಟೆಲ್ಲ ಚಟ್ನಿಗೆ ಇಟ್ಕೊಳಕ್ತೈತಿ. ಅದಕ್ಕೆ ಇದನ್ನೇನು ಮಾಡ್ಬೇಕಂದ್ರೆ ಹೀರೆಕಾಯಿ ಈ ಥರ ಎಲ್ಲ ಕಟ್ ಮಾಡಿ ಇದನ್ನು ತುರಿದು ಇಟ್ಕೋಬೇಕದು. ಇದನ್ನು ಸ್ಕ್ರೇಪ್ ಮಾಡಿ ಇಟ್ಕೊಂಡು ಆಮೇಲೆ ಅವನ್ನೆಲ್ಲ ಹಿಂಗೆ ಪೀಸ್ ಕಟ್ ಮಾಡ್ಕೋಬೇಕು. ಇಷ್ಟು ಸಣ್ಣ ಆಗಬೇಕು. ಇಷ್ಟು ಸಣ್ಣ ಪೀಸ್ ಕಟ್ ಮಾಡೈತೆ ನಾನು. ಈ ಥರ ಆಗಬೇಕು. ಅವನ್ನೆಲ್ಲನೂ ಹೆಚ್ಚಿಟ್ಕೋಬೇಕು ಇದರಲ್ಲಿ ಸ್ಕೇಪಲ್ಲಿ. ಇದೆಲ್ಲ ಆ ಥರ ಇದನ್ನು ತಗೊಂಡಿದ್ದೆಲ್ಲ ಚಟ್ನಿಗೆ ಬರ್ತೈತೆ ಅಂಥೇಳಿ ನಾನು ಈ ಥರ ಎಲ್ಲ ಸ್ಕ್ರೇಪ್ ಮಾಡಿ ತಗೊಳಕ್ತೈತಿ. ಅದಕ್ಕೆ ಇದನ್ನು ಏನು ಮಾಡ್ಬೇಕಂದ್ರೆ ಈ ಥರ ಕಟ್ ಮಾಡೋದು, 4 ಭಾಗ ಮಾಡಿ. ತುಂಬಗಾಯಿಗೆ ಹೆಂಗೆ ಬರ್ತೈತಲ್ಲ ತುಂಬ ಹೀರೆಕಾಯಿ ಅಂಥೇಳಿ ಮಾಡಾಕತ್ತೈತಿ. ಈಗ ಅದಕ್ಕೆ ತುಂಬು ಸಂಬಂಧ, ಸ್ಟಫಿಂಗ್ ಸಂಬಂಧ ಅದನ್ನು ಈ ಥರ ಕಟ್ ಮಾಡ್ಕೊಳಕ್ತಾನೆ. ಇವೆಲ್ಲ ಕಟ್ ಮಾಡಿ ಇಟ್ಕೊಳಕ್ತಾನೆ ಈಗ. ಆಮೇಲೆ ಎಳ್ಳೆಲ್ಲ ಹುರಿದಿದ್ದು ಬಿಸಿ ಇದ್ವಲ್ರಿ, ಈಗ ಆರ್ಯಾವು. ಅದಕ್ಕೆ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸಿ ಜಾರಿಗೆ ಎಳ್ಳು ಮತ್ತು ಶೇಂಗಾ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡು ಈ ಥರ ಪೇಸ್ಟ್ ಬಂದಿದ್ದನ್ನು ಈಗ ಇದ್ರೊಳಗೆ ಸ್ಟಫ್ ಮಾಡ್ಬೇಕಾಕತಿ. ನೋಡಿ ನಾ ಎಲ್ಲ ತೋರಿಸ್ನು. ಮಸಾಲೆಗೆಲ್ಲ ಇವನ್ನೆಲ್ಲ ಹಾಕ್ಕೊಂಡಿದ್ದಕ್ಕೆ ಉಪ್ಪು ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನೆಲ್ಲ ಇಟ್ಕೋಬೇಕು. ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಇದು ಮಸಾಲೆ ರೀ, ಅದಕ್ಕೆ ಹಾಕೋ ಮಸಾಲೆ ಇದು. ಅದಕ್ಕೆ ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡೈತಿ. ಇದನ್ನು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇವನ್ನೆಲ್ಲ ಹೀರೆಕಾಯಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವನ್ನೆಲ್ಲ ಇದಕ್ಕೆ ಹಾಕ್ಬೇಕು. ತುಂಬಗಾಯಿ ಹೀರೆಕಾಯಿನ ಇದಕ್ಕೆ ಪ್ಯಾನಿಗೆ ಹಾಕಿ ಆಮೇಲೆ ಇದು ಎಣ್ಣೆ ಹಾಕಿ ಮುಚ್ಚಿಡ್ಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಟ ಮೇಲೆ ಅವು ಚೆನ್ನಾಗಿದ್ದು ಬೆಂದಿರ್ತಾವೆ. ಆವಾಗ ಒಂಚೂರು ಕರ್ದಂಗೆ ಆಗಿರ್ತಾವೆ. ಈಗ ನೋಡು ಇದನ್ನ ಹೀರೆಕಾಯಿಗೆ ಇದನ್ನು ಮಸಾಲೆ ಹಾಕ್ಕೊಳಕ್ತಾನೆ, ಎಲ್ಲ ಸ್ಟಫಿಂಗ್ ಮಾಡೋಕೆ ಹಾಕ್ಕೊಳಕ್ತಾನೆ. ಇದನ್ನ ತುಂಬಕ್ಕೆ ಈಗ ಶೇಂಗಾ ಪುಡಿ, ಇದು ಖಾರ ಪುಡಿ, ಆಮೇಲೆ ಮಸಾಲೆ ಖಾರ, ಒಣ ಖಾರ, ಆಮೇಲೆ ಇದು ಈಗೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ, ಅದು ಅರಿಶಿನ ಪುಡಿ, ಹುಣಸೆ ರಸ ಇವೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಇದರದ್ದೆಲ್ಲ ಮಸಾಲೆ ಮತ್ತು ಎಲ್ಲನೂ ಪೇಸ್ಟ್ ಮಾಡ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ತುಂಬುವಂಗೆ ಅದನ್ನು ಮಾಡಿಕೊಂಡು, ಬೆಲ್ಲ ಆಪ್ಷನ್ ನೀವು ಬೇಕಾದ್ರೆ ಹಾಕಿದ್ರೆ, ನಾವು ಒಂಚೂರು ಬೆಲ್ಲ ಹಾಕೀನಿ, ಹುಣಸೆ ಹುಳಿ ಹಾಕಿದ್ರೆ ಅಂತ ಟೇಸ್ಟ್ ಬರ್ತೈತೆ ಅಂಥೇಳಿ ಅದಕ್ಕೆ ಇದನ್ನ ಈ ಥರ ಸ್ಟಫ್ ಮಾಡೋದು ನಾ ಹೇಳ್ಕೊಡ್ತೀನಿ ನೋಡಿ. ಇದು ಇಷ್ಟಿಷ್ಟನ್ನು ತುಂಬೋದಿರ್ತೈತೆ ಅದ್ರೊಳಗೆ. ಅವು ಮೆತ್ತಗಾಗಿರ್ತಾವೆ, ಎಣ್ಣೆಯಲ್ಲಿ ಕರೆದಿರ್ತೀವಲ್ಲ ಅದೇ ಒಂಚೂರು
ಈಗ ನೋಡಿ ಅದಕ್ಕೆಲ್ಲನೂ ಸ್ಟಫ್ ಮಾಡಿ ಇದೇ ಥರ ಅಷ್ಟಕ್ಕೂ ಸ್ಟಫ್ ಮಾಡಿ ಅದನ್ನೆಲ್ಲ ಹಿಂಗೆ ನೋಡಿ ಹಿಂಗೆ ಒಳಗೆ ಇದನ್ನು ಮಾಡ್ಬೇಕಂದು ಈ ಥರ ಸ್ಟಫ್ ಮಾಡಿ ಹಿಂಗೆ ಅಷ್ಟು ಸ್ಟಫ್ ಆಗ್ಯಾವ್ರಿ. ಈಗ ಅದನ್ನು ಅದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಈಗ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಅವೆಲ್ಲ ಜೀರಿಗೆನೂ ಹಾಕ್ಕೋಬೇಕು, ಸಾಸಿವೆನೂ ಹಾಕ್ಕೋಬೇಕು. ಇವಕ್ಕೆಲ್ಲ ಈಗ ನೋಡ್ರಿ ಈ ಸಾಸಿವೆ ಸಿಡಿಯಾಕ್ತಾವೆ, ಕರಿಬೇವು ಕೊತ್ತಂಬರಿ ಜೀರಿಗೆ ಸಾಸಿವೆ ಇವೆಲ್ಲ ಹಾಕ್ಕೊಳಕ್ತೈತಿ, ಈರುಳ್ಳಿನೇ ಹಾಕ್ಕೊಳಕ್ತೈತಿ, ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಇದೆಲ್ಲ ಫ್ರೈ ಮಾಡಬೇಕು. ಇದು ಅರಿಶಿಣ ಪುಡಿ ಸ್ವಲ್ಪ ಹಾಕ್ರಿ, ಉಪ್ಪು ಬೇಕಾದ್ರೆ ನೀವು ನೋಡ್ಕೊಂಡು ಹಾಕ್ರಿ, ಅದರಲ್ಲೂ ಕೂಡ ಹಾಕಿರ್ತೈತೆ ಉಪ್ಪ. ಈಗ ಇವನ್ನೆಲ್ಲ ಸ್ಟಫ್ ಮಾಡಿದ್ದು ಎಲ್ಲ ತುಂಬಗಾಯಿ ಎಲ್ಲ ಇದಕ್ಕೆ ಹಾಕಬೇಕು. ಹೀರೆಕಾಯಿ ತುಂಬಗಾಯಿ ಇರ್ತಾರೆ ಇದಕ್ಕೆ, ಅದ್ರದ್ದು ಮತ್ತು ಅದು ಪೇಸ್ಟಿನ ನೀರು ಇರ್ತೈತಲ್ಲ ಅದನ್ನು ಇದಕ್ಕೆ ಹಾಕ್ಕೊಳಕತ್ತಾನೆ ನಾನು. ಅದಕ್ಕೆ ನೀವು ಎಷ್ಟು ಬೇಕು ಕುದಿಯೋಕೆ ಅಷ್ಟು ನೀರು ಹಾಕೋರಿ. ನೀರು ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಅದನ್ನೊಂದು ಸ್ವಲ್ಪ ಈಗ ಮುಚ್ಚಿಟ್ಟು ಅದು ಕುದ್ದ ನಂತರ ಈ ಥರ ಬಂದಿರ್ತದೆ. ಅದು ಭಾರಿ ಟೇಸ್ಟಿಯಾಗಿರ್ತದೆ.